ಹಲೋ ಹಾಯ್ ಎಲ್ಲರಿಗೂ ಟ್ರೇಡ್ ವಿತ್ ಡ್ರೀಮ್ ಝೋನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ಜುಲೈ 16 ಮತ್ತು 17 ಯಾವ ಥರ ಡ್ರೀಮ್ ಝೋನು ಇಂಡಿಕೇಟರ್ ಯಾವ ಥರ ಟ್ರೇಡ್ಸ್ ಕೊಟ್ಟಿದೆ ಮತ್ತು ಯೂಸಿಂಗ್ ಲೇಜರ್ ಬ್ಯಾಂಡ್ ಲಾಜಿಕ್ನ ಯೂಸ್ ಮಾಡ್ಕೊಂಡು ಯಾವ ಥರ ಟ್ರೇಡ್ನ ಹಿಡಿಬೋದಾಯಿತು, ಯಾವ ಥರ ಪಂಚ್ ಮಾಡೋದು, ಯಾವ ಥರ ಟ್ರೇಡ್ ಮಾಡ್ಬೋದಾಯಿತು ಈ ಒಂದು ವಿಡಿಯೋದ ಕಂಪ್ಲೀಟ್ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮೊದಲ 16th ಬರೋಣ. 16th ಏನಾಯ್ತಂದ್ರೆ ನೋಡಿ 16th ಒಂದು ಮೇಜರ್ ಸ್ವಲ್ಪ ಗ್ಯಾಪ್ ಅಪ್ ಆಗಿದೆ. ಸೊ ಗ್ಯಾಪ್ ಅಪ್ ಆಗಿ ಏನಾಗುತ್ತೆ ರಿಟ್ರೇಸ್ಮೆಂಟ್ ಆಯಿತು. ಸೊ ಈ ರಿಟ್ರೇಸ್ಮೆಂಟ್ ಕ್ಯಾನಲ್ ಏನಿದೆ ಗ್ಯಾಪ್ ಅಪ್ ಆಗಿ ಏನಾಗುತ್ತೆ ರಿಟ್ರೇಸ್ಮೆಂಟ್ ಆಯಿತು. ಇಲ್ಲಿ ನೋಡಿ ಇಲ್ಲಿ ಮೇಜರ್ ಗ್ಯಾಪ್ ಇಲ್ಲಿ ನಮಗೆ ಟ್ರೇಡ್ ಇಲ್ಲ ಬಿಕಾಸ್ ಏನಾಗುತ್ತೆ ಬ್ಲಿಂಜರ್ ಅಪ್ಪರ್ ಬ್ಯಾಂಡ್ ಇದೆ. ಸೊ ಈ ಲಾಜಿಕ್ ಬ್ಲಿಂಜರ್ ಅಪ್ಪರ್ ಬ್ಯಾಂಡ್ ಲಾಜಿಕ್ ಇದ್ದಾಗ ಅಪ್ಪರ್ ಬ್ಯಾಂಡ್ ಇದ್ದಾಗ ಆಲ್ಮೋಸ್ಟ್ 90% ಬೈನ ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಮತ್ತೆ ರಿಟ್ರೇಸ್ ಮಾಡಿದಾಗ ಹೋಗ್ಬೋದಾಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಬಂತು ಮೇಲಿಂದ ಏನಾಗುತ್ತೆ ಅಪ್ ಡೌನ್ ಗ್ಯಾಪ್ ಅಪ್ ಆಗಿತ್ತು ಮತ್ತೆ ರಿಟ್ರೇಸ್ಮೆಂಟ್ ಆಯಿತು. ರಿಟ್ರೇಸ್ಮೆಂಟ್ ಆದಾಗ ಏನಾಗುತ್ತೆ ಒಂದು ಚಿಕ್ಕ ಕ್ಯಾಂಡಲ್ ಫಾರ್ಮೇಷನ್ ಆಗಿದ್ರೆ ಹೋಗ್ಬೋದಾಯಿತು. ಸೊ ಮತ್ತೆ ಏನು ಮಾಡಿದ್ರೆ ಸೊ ಇಲ್ಲ ಆಯ್ತಲ್ಲ. ಸೊ ವೆಯ್ಟ್ ಮಾಡ್ತಿದ್ದೆ ಮತ್ತೆ ಏನೋ ಬರುತ್ತಂತ. ಸೊ ಇಲ್ಲಿ ಬಂದಕ್ಕೆ ಇಲ್ಲಿ ತೊಗೊಳಕ್ಕೆ ರೀಸನ್ ಏನಿತ್ತಂದರೆ ಯಾಕಂದರೆ ಬ್ಲಿಂಜರ್ ಬ್ಯಾಂಡ್ ಗ್ಯಾಪ್ ತುಂಬ ದೊಡ್ಡದಿದೆ ನೋಡಿ. ಇದು ತುಂಬ ದೊಡ್ಡದಿದೆ. ಸೊ ಆದ್ದರಿಂದ ಇಲ್ಲಿ ಟ್ರೇಡ್ ಪಂಚ್ ಮಾಡಲಿಲ್ಲ ಆಯಿತಾ. ಸೊ ನಾನೇನು ವೆಯ್ಟ್ ಮಾಡ್ತಿದ್ದೆ. ಸೊ ವೆಯ್ಟ್ ಮಾಡ್ತಿದ್ದಾಗ ಏನಾಯ್ತಂದರೆ ಇಲ್ಲಿ ಬಂತು ಮಾರ್ಕೆಟ್ ಇಲ್ಲಿ ಬಂತಲ್ವ ಮತ್ತೆ ಬಂತು ನಿಯರ್ ಬೈ ಬಂತು. ಬಟ್ ಇಲ್ಲಿ ಪಂಚ್ ಮಾಡೋಕೆ ಹೋಗಲಿಲ್ಲ ಆಯಿತಾ. ಸೊ ಮಾರ್ಕೆಟ್ ಏನಂತ ಮತ್ತೆ ನಿಯರ್ ಬೈ ಬಂತು. ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ 1040 ಇಲ್ಲಿ ಯಾಕೆ ಪಂಚ್ ಮಾಡೋ ಒಂದು ಪ್ರಾಪರ್ ಕ್ಯಾಂಡಲ್ ಆಗಿದೆ. ರಿಟ್ರೇಸ್ಮೆಂಟ್ ವಿತ್ ಪ್ರಾಪರ್ ಕ್ಯಾಂಡಲ್ ಆಗುತ್ತೆ. ಸೊ ಪ್ರೀಮಿಯಂ ಚಾರ್ಟಲ್ಲಿ ಆಲ್ರೆಡಿ ಪ್ರೀಮಿಯಂ ಚಾರ್ಟಲ್ಲಿ ಏನಾಗುತ್ತೆ ಬ್ಲಿಂಜರ್ ಬ್ಯಾಂಡ್ ಲೋವರ್ ಬ್ಯಾಂಡ್ ಹತ್ರ ಆಯಿತು. ಸೊ ಅದಿದ್ದು ಪಂಚ್ ಮಾಡಿ ಏನಾಗುತ್ತೆ ಈ ಕ್ಯಾಂಡಲ್ ಅಷ್ಟು ಕ್ಲೋಸ್ ಮಾಡಿದೆ. ಹೋಲ್ಡ್ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ಆಗಿರೋದು. ಸೊ ನಾನೇನಾಗುತ್ತೆ 12 ಪಾಯಿಂಟ್ಸ್ 13 ಪಾಯಿಂಟ್ಸ್ಗೆ ಇದನ್ನ ಈ ಟ್ರೇಡ್ನ ಕ್ಲೋಸ್ ಮಾಡಿದೆ ಆಯಿತಾ. ಸೊ ಒಬ್ಬರು ಅನ್ಕೋಬೋದು ಸರ್ ತುಂಬ ಎಲ್ಲಿ ತುಂಬ ಇಟ್ಬಿಟ್ಟು ನೀವು ಕಡಿಮೆ ಪಾಯಿಂಟ್ ಕ್ಯಾಪ್ಚರ್ ಮಾಡ್ತೀವಿ ಬಿಕಾಸ್ ಏನಂದರೆ ಇಲ್ಲಿ ಹೋಲ್ಡ್ ಮಾಡ್ತಿದ್ದೀರ ಮತ್ತೆ ರಿಜೆಕ್ಷನ್ ಆಗೋ ಒಂದು ಕಾರಣಕ್ಕೆ ಏನಾಗುತ್ತೆ ಇಲ್ಲಿ ಸೊ ನಾನು ಬೇಗ ಎಕ್ಸಿಟ್ ಆದೆ. ಸೊ ನಾವು ಒಂದು 20 ರೂಪೀಸ್ ಇಟ್ಟು ನಾವೇನೋ ಪ್ರಾಫಿಟನ್ನು ನೋಡಿದ್ವಿ ಲಾಸ್ಗಿಂತ ಪ್ರಾಫಿಟ್ ನೋಡಿದ್ವಿ ಬೆಟರ್ ಅಲ್ವಾ. ಇನ್ ಕೇಸ್ ನೋಡಿ ನೀವು ಇಲ್ಲೇ ಟ್ರೇಡ್ ತೊಗೊಂಡಿದ್ರೇನು 20 ರೂಪೀಸ್ ಇಟ್ಟು ಆಗ್ತಾ ಇದ್ದಿಲ್ಲ ಆ್ಯಂಡ್ ಪ್ರಾಫಿಟ್ ಬಂದಿರೋದು ಆಯಿತಾ. ಸೊ ಅಲ್ಲಿ ಎಕ್ಸಿಟ್ ಆದೆ. ಸೊ ಮತ್ತೆ ಬಂದಾಗ ಏನಾಗುತ್ತೆ ಅಂದರೆ ಇಲ್ಲಿ ಟ್ರೇಡ್ ತೊಗೊಂಡಿಲ್ಲ ಬಟ್ ಯಾವ ಥರ ಇತ್ತು ಅಂತ ಹೇಳ್ತೀನಿ. ಬಟ್ ಏನಾಗುತ್ತೆ ಅಂದರೆ ನಾನು ಹೇಳೋದು ಒಂದೇ, ಬಟ್ ಇಲ್ಲಿ ಬಂದಾಗ ತುಂಬ ಚಿಕ್ಕ ಕ್ಯಾಂಡಲ್ ಬಂದಾಗ ತುಂಬ ಅವಾಯ್ಡ್ ಮಾಡಿ ಟ್ರೇಡ್ ಮಾಡೋಕೆ ಹೋಗಬೇಡಿ ಈ ಥರ ಆಯಿತಾ. ಸೊ ಈ ಥರ ಕ್ಯಾಂಡಲ್ ಬಂದಾಗ ಸ್ವಲ್ಪ ಇಲ್ಲಿ ಯಾಕಂದರೆ ಈ ಥರ ಕ್ಯಾಂಡಲ್ ಫಾರ್ಮೇಷನ್ ಆಗಿ ನೋಡಿ ಈ ಥರ ಒಂದು ಪ್ರಾಪರ್ ಕ್ಯಾಂಡಲ್ ಇಲ್ಲಿ ಬಂದು ಈ ಥರ ಫಾರ್ಮೇಷನ್ ಆದರೆ ಈ ಥರ ಫಾರ್ಮೇಷನ್ ಒಳ್ಳೆ ಗುಡ್ ಎಂಟ್ರಿ ಸಿಗುತ್ತೆ ಆಯಿತಾ. ಒಳ್ಳೆ ತುಂಬ ಚೆನ್ನಾಗಿರೋ ಎಂಟ್ರಿ ಸಿಗುತ್ತೆ. ಬಟ್ ಇಲ್ಲಿ ವಿಕ್ಸ್ ಮಾಡ್ತಿದ್ರೆ ತುಂಬ ಅವಾಯ್ಡ್ ಮಾಡಿ. ಈ ಥರ ವಿಕ್ಸ್ ಮಾಡ್ತಿದ್ರೆ ತುಂಬ ಅವಾಯ್ಡ್ ಮಾಡಿ ಯಾಕಂದರೆ ತುಂಬ ಡೇಂಜರಸ್ ವಿಕ್ಸ್ ಇದು ಆಯಿತಾ. ವಿಕ್ಸ್ ಮಾಡ್ತಿದ್ರೆ ಅವಾಯ್ಡ್ ಮಾಡಿ ಆಯಿತಾ. ಸೊ ಮತ್ತೆ ಬಂತು ನೋಡಿ ಇಲ್ಲ ಆಯಿತು ಬೇಕಾದ್ರೆ ಬ್ಲಿಂಜರ್ ಲೋವರ್ ಬ್ಯಾಂಡ್ ಹತ್ರ ಅದು ಲಾಜಿಕ್ ಹೇಳ್ತೀನಿ. ಸೊ ತೊಗೊಬೋದಾಯಿತು. ಸೊ ಆಯಿತಾ ಇದು ಒಂದೇ ಟ್ರೇಡ್ ನಮ್ಗೆ ಪ್ರಾಪರಾಗಿ ಸಿಕ್ಕಿದ್ದು ಒಂದೇ ಟ್ರೇಡು. ಬಟ್ ಈ ಟ್ರೇಡ್ ಇಲ್ಲ ಅಂದ್ಕೊಳ್ಳಿ ಆ್ಯಂಡ್ ತೊಗೊಂಡಿದ್ರೆ ನಮ್ಗೆ ತೊಗೊಬೋದಾಯಿತು ಯಾಕಂದರೆ ಕೆಳಗಡೆ ಫಾರ್ಮ್ ಇದಾಯ್ತಲ್ವ ಕೆಲವು ಬ್ರೇಕ್ಔಟ್ ಆಯ್ತಲ್ವ ಒಂದು ರಿಸ್ಕ್ ತೊಗೊಬೋದಾಯ್ತು ಇಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದಾಗ ಇಲ್ಲಿ ಇಲ್ಲ ಬಡಿ ತುಂಬ ದೂರ ಇದೆ ಸ್ವಲ್ಪ ನೋಡಿ ಇಲ್ಲೇ ಕ್ಲೋಸ್ ಆಗಿದೆ ಅನ್ಬೋದಾಯಿತು. ಸೊ ಇಲ್ಲಿ ಟ್ರೇಡ್ ಕ್ಲೋಸ್ ಆಗಲಿಲ್ಲ. ಸೊ ನೆಕ್ಸ್ಟ್ ಏನು ಮಾಡುತ್ತೆ ಅಂದರೆ ಇಲ್ಲಿ ಬಂದಾಗ ಏನಾಗುತ್ತದೆ ನೋಡಿ ಇಲ್ಲಿ ಯಾವುದೇ ಥರ ಟ್ರೇಡ್ ಇಲ್ಲ. ಯಾವುದೇ ಥರ ಟ್ರೇಡ್ ಇಲ್ಲ ನಮ್ಗೆ ಸಿಗಲಿಲ್ಲ. ಇದು ಯಾವುದೇ ಟ್ರೇಡ್ ಇಲ್ಲ ಪ್ರಾಪರ್ ಸಿಕ್ಕಿದ್ದು ಒಂದೇ ಟ್ರೇಡು. ಸೊ ಅದನ್ನು ಕ್ಲೋಸ್ ಮಾಡಿಕೊಂಡು ಸುಮ್ಮನೆ ಆಗಬೇಕಾಗತ್ತೆ. ನೆಕ್ಸ್ಟು 17th ಬಂದಾಗ 17th ಲಿಟಲ್ ಗ್ಯಾಪ್ ಅಪ್ ಆಯಿತು. ಸೊ ವೆಯ್ಟ್ ಮಾಡ್ತಿದ್ದೆ. ಇಲ್ಲಿ ನೋಡಿ ಇಲ್ಲಿ ಕನ್ಫರ್ಮೇಷನ್ ಜಾಸ್ತಿ ಇದೆ ಬೈಯಿಂಗ್ ಸೈಡ್ಗೆ ಆಯಿತಾ. ಇಲ್ಲಿ ಕನ್ಫರ್ಮೇಷನ್ ಜಾಸ್ತಿ ಇದೆ. ಸೊ ನಿಯರ್ ಇರ್ತಿಂದ ಸ್ವಲ್ಪ ಬಂತಲ್ವ. ಸೊ ನಾನು ಇಲ್ಲಿ ಪಂಚ್ ಮಾಡಿದೆ ಇಲ್ಲಿ ಎಕ್ಸಿಟ್ ಆದೆ. ಇದು ಅಷ್ಟೇ 15 ಪಾಯಿಂಟ್ಸ್ ಹೆಸರು ಕೊಟ್ಟು ಇದು 15 ಪಾಯಿಂಟ್ಸ್ಗೆ ಟಾರ್ಗೆಟ್ ಕೊಡ್ತಾರೆ ಎಕ್ಸಿಟ್ ಆದೆ ಇದು ಆಯಿತಾ. ಇಲ್ಲೂ ಅಷ್ಟೇ ಇಲ್ಲಿ ಎಕ್ಸಿಟ್ ಆದೆ. ಸೊ ಒಂದು ನಿಮಿಷ ಇಲ್ಲಿ ಬಂತಲ್ವ. ಸೊ ಇಲ್ಲಿ ಏನಾಗುತ್ತೆ ಇಲ್ಲಿ ಟ್ರಿಗರ್ ಮಾಡಿ ಇಲ್ಲಿ ಎಕ್ಸಿಟ್ ಆದೆ. ಸೊ ನಿಯರ್ ಬೈ ಬ್ಲಿಂಜರ್ ಬ್ಯಾಂಡ್ ನಿಯರ್ ಬೈ ಬಂದಿದ್ದಾಗ ಇದರಲ್ಲಿ ಪ್ರೀಮಿಯಂ ಚಾರ್ಟಲ್ಲಿ. ಸೊ ಅದರಿಂದ ಇದು ತೊಗೊಂಡು ಕಾರ್ಡ್ನ ಕ್ಲೋಸ್ ಮಾಡಿದೆ. ಸೇಮ್ ಮತ್ತೆ ಬಂತಲ್ವ. ಸೊ ಮತ್ತೆ ಬಂದಾಗ ಏನಾಗುತ್ತೆ ಇಲ್ಲೂ ಅಷ್ಟೇ ಇಲ್ಲಿ ಬ್ಲಿಂಜರ್ ಸ್ವೀಪ್ ಆಯಿತು. ಸೊ ವೆಯ್ಟ್ ಮಾಡ್ತಿದ್ದೆ ಮತ್ತು ಇಲ್ಲಿತ್ತಲ್ವ. ಸೊ ಇಲ್ಲಿ ತೊಗೊಂಡು ಇಲ್ಲೂ ಅಷ್ಟೇ 15 ಪಾಯಿಂಟ್ ಬಂತಲ್ವ ಆಯಿತಾ ಎಕ್ಸಿಟ್ ಆಗಿದೆ. ಬಿಕಾಸ್ ಇದು ಕೇಳ್ಬೋದಾಗುತ್ತೆ ಇಲ್ಲಿ ಝೋನ್ ಟಚ್ ಆಗಿದೆ ಒಂದು ಕನ್ಫರ್ಮೇಷನು ಇಲ್ಲಿ ಫಾರ್ಮೇಷನ್ ಆಗಿದೆ. ಇಲ್ಲಿಂದ 15 ಪಾಯಿಂಟ್ಸ್ ಈ ಕ್ಯಾಂಡಲ್ ವೆಯ್ಟ್ ಮಾಡಲಿಲ್ಲ 15 ಪಾಯಿಂಟ್ಸ್ ಐತಲ್ವ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಾನು ಪ್ರಾಫಿಟ್ ತೊಗೊಂಡು ಕ್ಲೋಸ್ ಮಾಡಿದೆ. ಮತ್ತು ಈ ಥರ ನಿಯರ್ ಬೈ ಝೋನ್ ಹತ್ರ ಇದೆ ತುಂಬ ಚೆನ್ನಾಗಿ ಟ್ರೇಡ್ ಕೊಡುತ್ತೆ ಆಯಿತಾ. ಅವತ್ತು ಒಂದೇ ದಿನ ಎಲ್ಲ ನೋಡ್ಬೋದು. ಎಲ್ಲ ದಿನ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 2 ಮಂತ್ಸ್ ಯಾವ ಥರ ಅನಾಲಿಸಿಸ್ ಕೊಟ್ಟಿದ್ದೀನಿ ಅಂತ ಕಂಪ್ಲೀಟಾಗಿ ಎಲ್ಲ ವೀಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವೀಡಿಯೋಸಲ್ಲಿ ಹೋಗಿ ನೋಡ್ಬೋದಾಗುತ್ತೆ 2 ಮಂತ್ಸ್ ಯಾವ ಥರ ಝೋನ್ ಟ್ರೇಡ್ ಕೊಟ್ಟಿದೆ ಅಂತ. ತುಂಬ ಚೆನ್ನಾಗಿ ಕೊಟ್ಟಿದೆ. ಬಟ್ ತೊಗೊಳ್ಳಿ ನಾನು ಹೇಳ್ತೀನಿ ಪ್ರತಿದಿನ ನಾನು ಡೈರೆಕ್ಟಾಗಿ ತೊಗೊಳ್ಳಿ ಅಂತಿಲ್ಲ. ಬಟ್ ಇಲ್ಲ 1 ವೀಕ್ ಫ್ರೀ ಟ್ರಯಲ್ ಇದೆ
ಆಯಿತಾ. ಫ್ರೀ ಟ್ರಯಲ್ನ ಯೂಸ್ ಮಾಡಿ, ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ, ಇಲ್ಲಾಂದ್ರಿಲ್ಲ. ಬಟ್ ಯೂಸ್ ಮಾಡಿ ಫ್ರೀ ಟ್ರಯಲ್ನ. ಯಾರು ಫ್ರೀಯಾಗಿ ಕೊಡ್ತಿರೋದನ್ನ ನೋಡಿ ಅನಲೈಸ್ ಮಾಡಿ. ಸೊ ನಿಮ್ಗೆ ಯಾವುದೇ ಥರ 1 ವೀಕಲ್ಲಿ ಯಾವುದೇ ಥರ ಎಲ್ಲಿ ಬೇಕಾದ್ರೂ ನಮ್ಮನ್ನು ಕೇಳ್ಬೋದಾಗತ್ತೆ, ಆಯಿತಾ. ಕಂಪ್ಲೀಟಾಗಿ ಹೆಲ್ಪ್ ಮಾಡುತ್ತೆ. ಕಂಪ್ಲೀಟಾಗಿ ಟ್ರೇಡಿಂಗ್ ರಿಲೇಟೆಡ್ ಯಾವ ಥರ ಹೆಲ್ಪ್ ಬೇಕೋ ನಾನು ಮಾಡ್ತೀನಿ, ಆಯಿತಾ. ನೀವು ನೋಡ್ಬೋದು ಝೋನ್ಸ್ ಯಾವ ಥರ ಕೊಟ್ಟಿದೆ ಅಂತ. ಪ್ರತಿದಿನ ಒನ್ ಆರ್ ಟೂ ಟ್ರೇಡ್ ಇರುತ್ತೆ. 2 ಟ್ರೇಡ್ಸ್ 1 ಟ್ರೇಡ್ ಪಕ್ಕ ಇರುತ್ತೆ, ವಿತ್ 1 ಆರ್ 2 ಟ್ರೇಡ್ಸ್ ಕಂಟಿನ್ಯೂಸ್ ಆಗಿದ್ದೇ ಇರುತ್ತೆ. ಒಂದ್ಸತಿ ಎಸ್ ಎಲ್ ಆಗುತ್ತೆ, ನೋ ಚಾನ್ಸಸ್. ಎಸ್ ಎಲ್ ಆದರೆ ಸುಮ್ಮನೆ ಎಸ್ ಎಲ್ ಮಾರ್ಕೆಟ್ ಕೊಟ್ಬಿಟ್ಟು ಸುಮ್ಮನೆ ಆಗಬೇಕಾಗತ್ತೆ. ಓಕೆ. ಸೊ ಎಲ್ಲರೂ ಅಷ್ಟೇ ನಾನು ಹೇಳ್ತಿರೋದು ಸೈಕಾಲಜಿನ ಬಿಲ್ಡ್ ಮಾಡ್ಕೊಳ್ಳಿ. ಸೈಕಾಲಜಿನ ಬಿಲ್ಡ್ ಮಾಡ್ಕೊಳ್ಳಿಲ್ಲ ಅಂದರೆ ಇಲ್ಲಿ ಮಾರ್ಕೆಟ್ ಇನ್ಕ್ಲೂಸಿವ್ ನನಗೂ ಸೇರಿ ಹೇಳ್ತಾ ಇದ್ದೀನಿ, ಸೈಕಾಲಜಿನ ಬಿಲ್ಡ್ ಮಾಡ್ಕೊಂಡಿಲ್ಲ ತುಂಬ ಕಷ್ಟ ಆಗುತ್ತೆ ಮಾರ್ಕೆಟಲ್ಲಿ. ಸೈಕಾಲಜಿ ವಿತ್ ಪ್ರಾಪರ್ ಸೆಟಪ್ ಇದ್ದರೆ ಸೊ ನಿಮ್ಮನ್ನು ಟ್ರೇಡಿಂಗ್ನಲ್ಲಿ ಯಾರೂ ಬೀಟ್ ಮಾಡೋಕ್ಕಾಗಲ್ಲ, ಆ ಲೆವೆಲ್ ನೀವು ರೀಚ್ ಆಗುತ್ತೆ. ಬಟ್ ಸೈಕಾಲಜಿನ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಳ್ಳಿ, ಆಯಿತಾ. ಕಲೀರಿ, ಆಯಿತಾ. ಸೈಕಾಲಜಿ ಕಲಿಯೋದಿಲ್ಲ, ಬೈ ಇನ್ಬಿಲ್ಟ್ ನಿಮಗೆ ಬರಬೇಕಾಗತ್ತೆ ಯಾವ ಥರ ಇದು ಮಾಡಬೇಕಂತ. ಸೊ ಇಷ್ಟೊಂದು ಹೇಳ್ತಾ ಈ 2 ಡೇಸ್ ಆನ್ಲೈನ್ ಮುಗಿಸ್ತಾ ಹೇಳ್ತೀನಿ. ದಯವಿಟ್ಟು ಯಾರನ್ನ ವೀಡಿಯೋಸ್ ನೋಡಿಲ್ಲ ಅಂದರೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಶೇರ್ ಮಾಡಿ, ಇಷ್ಟ ಆದರೆ ಮಾತ್ರ. ಓಕೆ. ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಹಿಂದಿನ ಒಂದು ಲಾಜಿಕ್ನ ಹುಡ್ಕೊಂಡು ಏನಾಗುತ್ತೆ. ಸೊ ನಮ್ಮ ಡ್ರೀಮ್ ಝೋನ್ ಒಂದು ಟ್ರಿಪಲ್ ಇಂಜರ್ ತುಂಬ ಚೆನ್ನಾಗಿದೆ. ಈ 2 ಲಾಜಿಕ್ ಇದೆಯಲ್ಲ, ಡ್ರೀಮ್ ಝೋನ್ ಮತ್ತು ಟ್ರಿಪಲ್ ಇಂಜರ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ವಿತ್ ಪ್ರೀಮಿಯಮ್ ಚಾರ್ಟಲ್ಲಿ ಮ್ಯಾಚ್ ಮಾಡ್ಬೇಕು ಹೇಳ್ತಿದ್ದೀನ ಪ್ರತಿ ಸಲ. ಪ್ರೀಮಿಯಮ್ ಚಾರ್ಟಲ್ಲಿ ಮ್ಯಾಚ್ ಅದು ತುಂಬ ಚೆನ್ನಾಗಿ ಹೋಗುತ್ತೆ ಟ್ರೇಡ್ಸ್ನ. ಸೊ ಇಷ್ಟು ಹೇಳ್ತಾ ಏನಾಗುತ್ತೆ ಈ ವಿಡಿಯೋನ ಮುಗಿಸ್ತಾ ಇದೆ. ಥ್ಯಾಂಕ್ ಯು.